ಇದನ್ನು ನಮಗೊಮ್ಮೆ ಅನಿಸುತ್ತೆ, ರಾಮನ ಬಂಟ ಹನುಮಂತ ಕರ್ನಾಟಕದವ, ಇವತ್ತು ಮೈಸೂರಿನ ಕಲ್ಲು, ನಮ್ಮ ಕರ್ನಾಟಕದ ಮೈಸೂರಿನ ಶಿಲ್ಪಿ. ಆಮೇಲೆ ರಾಮಾಯಣ ಕಾಲದಲ್ಲಿದ್ದಂತಹ ಅಯೋಧ್ಯೆಗೂ ಕರ್ನಾಟಕಕ್ಕೂ ಇರುವಂಥ ಸಂಬಂಧ ಈ ಕಲಿಯುಗದಲ್ಲೂ ಕೂಡ ಅದು ಮತ್ತೊಮ್ಮೆ ಪ್ರೂವ್ ಆಯಿತು. ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೆ, ಇನ್ನು ಸಾವಿರಾರು ವರ್ಷ ಕಳೆದ ನಂತರ ಕೂಡ ಕರ್ನಾಟಕದ ಒಬ್ಬ ಹೋದಾಗ ಯಾರೇ ಆಗಿರಲಿ ಆ ವಿಗ್ರಹವನ್ನು ನೋಡೋ ಎಲ್ಲ ಆದ ನಂತರ ವಿಗ್ರಹಕ್ಕೊಂದು ಇದು ನನ್ನ ಊರಿಂದು ಅಂತ ಒಂದು. ಸರ್, ನೀವು ಅಯೋಧ್ಯೆಗೆ ಹೋದರೆ ಕರ್ನಾಟಕದವರು ಹೇಳ್ತೀನಿ ಕೇಳಿ, ಇದು ನಮ್ಮ ದೇವಸ್ಥಾನ ಅಂತ ಅನಿಸುತ್ತೆ. ಹೌದು, ಅದು ಮೋಸ್ಟ್ಲಿ ನೀವು ಅಂದಂಗೆ ಬಹಳಷ್ಟು ಪಾತ್ರ ಕರ್ನಾಟಕದಿಂದ ಈ ಒಂದು ದೇವಸ್ಥಾನ ನಿರ್ಮಾಣದಿಂದ ಇರ್ಬೋದು, ಕೆಲಸಗಳಿಂದ ಇರ್ಬೋದು. ಅವತ್ತು ಉದ್ಘಾಟನೆ ದಿವಸನೂ ನಾವು ಪೇಜಾವಶ್ರೀಗಳು ಮಾತಾಡ್ತಾ ಇದ್ವಿ, ಒಳಗಡೆ ಅಲಂಕಾರನೂ ಸಹ ಕೆಂಪು ಮತ್ತು ಹಳದಿ. ನಾವು ಅವತ್ತು ರಾತ್ರಿ ಸುಮಾರು ಮಧ್ಯರಾತ್ರಿ 2 ಗಂಟೆ ಆಗಿತ್ತು, ನಾಳೆ ಉದ್ಘಾಟನೆ ಸಮಯದಲ್ಲಿ. ಆಗ ಪೇಜಾವಶ್ರೀಗಳು, ಸರ್ ನೋಡಿ ಎಲ್ಲ ನಮ್ಮ ಕರ್ನಾಟಕದವ್ರ ಪಾತ್ರ ಜಾಸ್ತಿ, ಅಲಂಕಾರಗಳಿವೆ, ಹೂವು ಎಲ್ಲನೂ ಕೆಂಪು ಮತ್ತು ಹಳದಿಯಲ್ಲಿದೆ. ಅವರು ಅದನ್ನ ಹೇಳಿ ನಾವಿಬ್ಬರು ಅದನ್ನ ಖುಷಿ ಪಟ್ಟಿದ್ದುಂಟು. ಉದ್ಘಾಟನೆ ನಾಳೆ, ಇವತ್ತು ನಿಮ್ಮ ಮನಸ್ಥಿತಿ ಹೇಗಿರ್ತಿತ್ತು ಸರ್? ಭಾಳ ಒಂದು ಆತಂಕ ಒಳಗಡೆ, ಹೇಗೆ ಜನ ಇದನ್ನು ಸ್ವೀಕರಿಸ್ತಾರೋ. ರಾಮಲೆಲ್ಲ ಯಾರು ನೋಡೇ ಇಲ್ಲ, ಇದೇ ಮೊದಲನೇ ಬಾರಿ ಜನತೆ ಮುಂದೆ ಬರ್ತಾ ಇದೆ. ಕೃಷ್ಣನ ನೋಡಿದೀವಿ ನಾವು, ಕೃಷ್ಣ ಲೀಲೆ ಎಲ್ಲ ನೋಡಿದ್ದೀವಿ. ಕೃಷ್ಣ ಬಾಲರೂಪ ಅಂದ್ರೆ ಕೃಷ್ಣ ನೆನ್ಪು ಬರೋದು. ಸೊ ರಾಮಲಲ್ಲನ ಹೇಗೆ ಸ್ವೀಕಾರ ಮಾಡ್ತಾರೆ? ಈಗ ನೋಡಿ, ನಾನು ಮಾಡಿದ ವಿಗ್ರಹನೇ ರಾಮಲಲ್ಲ ಆಗಬೇಕು, ಅದು ಮನಸ್ಸಲ್ಲಿ ಕೂರಬೇಕು ಅಂದರೆ 2 ರೀತಿ. ಒಂದು, ಅದನ್ನ ಸರಿ ಇಲ್ಲಪ್ಪ, ಇದು ಮನಸ್ಸಿಗೆ ಒಪ್ಪಿಗೆ ಆಗ್ತಿಲ್ಲ ಅನ್ನೋ ಒಂದು ಒಪಿನಿಯನ್. ಇನ್ನೊಂದು, ಹೌದು ಇದು ರಾಮಲಲ್ಲ. ಈ 2ರಲ್ಲಿ ಯಾವುದು ನಮಗೆ ಗೆಲ್ಲುತ್ತೆ ಅನ್ನೋದು ಬಹಳ ಕುತೂಹಲ ಆಯ್ತು ನನಗೆ. ಇನ್ಫ್ಯಾಕ್ಟ್ ಸೆಲೆಕ್ಟ್ ಆಯ್ತು ಕೂಡಲೇ ನನಗೆ ಖುಷಿ ಏನಾಗಲಿಲ್ಲ, ಇನ್ನ ಭಯ ಜಾಸ್ತಿ ಆಗ್ಬಿಡ್ತು. ಆಮೇಲೆ ಆ ಕಣ್ಣಿನ ಕೆತ್ತನೆ ಬಗ್ಗೆ ಹೇಳಿದ್ರು, ಕೊನೆ ಕೆತ್ತುವಂಥದ್ದು, ಬೆಳ್ಳಿಯ ಸುತ್ತಿಗೆ, ಚಿನ್ನದ ಉಳಿ. ಹೌದು, ಅದ್ರ ಬಗ್ಗೆ ದಯವಿಟ್ಟು ಹೇಳಿ ಸರ್. ನಾವು ಸಾಮಾನ್ಯವಾಗಿ ಗೋಮೂತ್ರನ ಇದು ಮಾಡಿ ಕೆಲಸ ಎಲ್ಲ ಮಾಡ್ತೀವಿ ಅಂತೇಳಿ ಅವರಂದ್ರು, ಅದಕ್ಕಿಂತ ಪುಣ್ಯವಾದ್ದು ನಮ್ಮ ಸರಿಯು ನದಿಲಿ ಮೊದಲನೇ ಸ್ನಾನ ಮಾಡಬೇಕು ಅಂತ ಹೇಳಿದ್ರು. ಬೆಳಗಿನ ಅಲ್ಲಿ ಆಗ 4-5 ಡಿಗ್ರಿ ಇತ್ತು ನಾನು ಇದ್ದಾಗ. ಅಲ್ಲಿ ಸರಿಯು ನದಿಲಿ ಸ್ನಾನ ಮಾಡಿ ಹನುಮಂತನ ಆಶೀರ್ವಾದ ತಗೊಳ್ಳಿ, ಹನುಮನ್ ಗಡಿಗೆ ಹೋಗಿ, ಮತ್ತೆ ಕನಕ ಭವನದಲ್ಲಿ ಆಶೀರ್ವಾದ ತಗೊಂಡು ನೀವು ಈ ಕೆಲಸ ಮಾಡಬೇಕು, ಈ ಸಮಯ ಕೊಟ್ಟಿದ್ರು ನನಗೆ. ಆದರೆ ಈ ಸಮಯ ಮುಹೂರ್ತ ಬಂದಿರೋದು 20 ನಿಮಿಷ ನಿಮಗೆ ಸಮಯ ಕೊಡ್ತಾ ಇದ್ದೀವಿ ಕಣ್ಣನ್ನು ಮಾಡಲಿಕ್ಕೆ ಅಂತ. 20 ನಿಮಿಷದ ಮುಹೂರ್ತ ಕೊಡ್ತಾರೆ. 20 ನಿಮಿಷದಲ್ಲಿ ಆಗ್ಬಿಡ್ಬೇಕು ಅದು ಅಷ್ಟು. ಅಷ್ಟೇ. ನೀವು ಆ ಒಂದು ಕೈಯನ್ನು ನಮ್ಮ ವೀಕ್ಷಕರಿಗೊಂದು ತೋರಿಸ್ಬೋದಾ? ಕ್ಯಾಮರಾಕ್ಕೆ ಈಗ ಒಂದು ಅಂಬೇಡ್ಕರ್ ಮೂರ್ತಿ ಬಗ್ಗೆ ಕೂಡ ಕೇಳ್ಪಟ್ಟೆ, ಮುಂದೆ ಆಗ್ತಾ ಇದೆ ಅಂತೇಳಿ. ಹೌದು ಸರ್. ಬೇರೆ ಯಾವುದೆಲ್ಲ ಮೂರ್ತಿಗಳು ಆಗ್ತಾ ಇದೆ ನಿಮ್ಮಿಂದ? ಸರ್, ಇದು ನಾವು ಮೋಸ್ಟ್ಲಿ ಈ ಕೆಲಸ ಶುರು ಹಾಕೋ ಮುಂಚೆನೇ ಲಾಸ್ಟ್ ಇಯರ್ ಇದರದೊಂದು ಪ್ರೋಸೆಸ್ ಶುರುವಾಗಿತ್ತು. ಅದು ಹಾಗೇನೆ ಕಾಂಪಿಟೇಷನ್. ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಡೆಲ್ಲಿ ಜೈಸಲ್ಮೇರ್ ಹೌಸ್ ಅಂತ ಇದೆ, ಅಲ್ಲಿ BR ಅಂಬೇಡ್ಕರ್ ಅವ್ರದ್ದು ಪ್ರತಿಮೆ ಇಡಬೇಕು ಅಂತ ದೇಶದ ಒಂದು 7 ಜನ ಕಲಾವಿದರಿಗೆ ಆಹ್ವಾನ ಬರುತ್ತೆ. ಅದ್ರಲ್ಲಿ ನಾನು ಇರ್ತೀನಿ. ನಂದೊಂದು ಮಾಡಲು ಮಾಡಿ ಕೊಟ್ಟಿರ್ತೀನಿ. ಒಂದು ಸಣ್ಣ ಕ್ಲೇ ಮಾಡಲು ಮಾಡಿ ಕೊಟ್ಟಿರ್ತೀನಿ. ಅಲ್ಲ, ಇದು ಅಲ್ಲಿ ಅದು 9 ಅಡಿ ಎತ್ತರದೆ. ಬಟ್ ಜಾಗ ಬಹಳ ಇಂಪಾರ್ಟೆಂಟ್ ಜಾಗ, ನಮ್ಮ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೆಚ್ಚಿನ ನಿರ್ಣಯ ಆಗುವಂಥ ಸ್ಥಳ ಅದು. ರಾಮ ಅಂತ ಹೇಳಿದಾಗ ರಾಮನ ಭಾಷೆ ಹಿಂದಿ ಆಗಿರ್ಬೋದೇನೋ ಅಂತ ನಾವು ಅಂದ್ಕೊಳ್ಳೋದು, ಬಟ್ ದೇವ ಭಾಷೆ ಎಲ್ಲರಿಗೂ ಅರ್ಥ ಆಗುವಂಥದ್ದೇ. ಆದರೆ ಆ ರಾಮನ ಶಿಲ್ಪವನ್ನು ಕೆತ್ತಿದವರು ನಮ್ಮವರು, ಅವರ ಜೊತೆ ನಾವು ಇಷ್ಟು ಸುಲಲಿತವಾಗಿ ಕನ್ನಡದಲ್ಲಿ ಮಾತನಾಡುವಂಥ ಒಂದು ಅವಕಾಶ, ಮತ್ತು ಖಂಡಿತವಾಗ್ಲೂ ನಮಗೆ ಇನ್ನೊಮ್ಮೆ ನಿಮ್ಮನ್ನು ಇಡೀ ರಾಜ್ಯದ ಜನರಿಗೆ ಪರಿಚಯಿಸುವಂಥ ಒಂದು ಅವಕಾಶ ಮತ್ತೆ ಕೂಡ ಒದಗಿ ಬರಲಿ. ಪರಿಚಯಿಸಿದಂದರೆ ಆಲ್ರೆಡಿ ಪರಿಚಯ ಆಗಿದೆ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ರಿಪಬ್ಲಿಕ್ ಕನ್ನಡದ ವತಿಯಿಂದ ಮತ್ತು ಇಡೀ ಕರ್ನಾಟಕದ ಜನರ ವತಿಯಿಂದ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಸ್ಪಾಟ್ಲೈಟ್. ಅರುಣ್ ಯೋಗಿರಾಜ್ ಮುಖ್ಯ ಅತಿಥಿಯಾಗಿದ್ದರು. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.